ನೀವು ಕಂಟೆಂಟ್ ಕ್ರಿಯೇಟರಾ? ನಿಮ್ಮದು ಯೂಟ್ಯೂಬ್ ಫೇಸ್ಬುಕ್ ಚಾನಲ್ ಇದೆಯಾ? ಇಂಟರ್ವ್ಯೂ ಮಾಡಬೇಕು ಅನ್ನೋ ಆಸೆ ಇದೆ, ಆದರೆ ಕ್ಯಾಮ್ರಾ ಇಲ್ಲ. ಕಂಟೆಂಟ್ ನಿಮ್ಮದು, ಅದನ್ನು ಸೆರೆ ಹಿಡಿಯೋ ಜವಾಬ್ದಾರಿ ನಮ್ಮದು. ಒಂದು ಕಾಲ್ ಮಾಡಿ, ನಾವು ಬಂದು ಶೂಟ್ ಮಾಡಿಕೊಡ್ತೀವಿ. ಮಂಜಾ ಗೆಲ್ಲಬೇಕು. ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ, ಗ್ರೇ ಕಿಂಗ್ ಅಲ್ವಾ, ಅದಕ್ಕೆ ಅಷ್ಟೇ. ಇಲ್ಲ ಇಲ್ಲ ಇಲ್ಲ, ಚಾನ್ಸೇ ಇಲ್ಲ, ಅವನೇ ಗೆಲ್ಲೋದು. ಹಾಂ, ಇಲ್ಲ, ಅವ್ನು ಕರೆಕ್ಟಾಗಿ ಆಡ್ತಾ ಇದ್ದಾನೆ, ಅದಕ್ಕೆ ಅವನೊಬ್ಬನೇ ಇಷ್ಟ ಆಗೋದು. ಬೇರೆಯವರೆಲ್ಲ ಇಷ್ಟ ಆಗಲ್ಲ. ಅವ್ರೊಂಥರ ಮೈಂಡ್ ಸೆಟ್ ಇಟ್ಕೊಂಡು ಆಡ್ತಾರೆ, ಅವನ ಆ ಥರ ಮೈಂಡ್ ಸೆಟ್ ಇಟ್ಕೊಂಡು ಆಡಲ್ಲ. ಅದಕ್ಕೆ ನನಗೆ ಹನುಮಂತು, ಯಾಕೆಂದರೆ ಅವಳು ಒಳ್ಳೆ ಕಾಮಿಡಿ ಮಾಡ್ತಾರೆ, ಕಾಮಿಡಿ ಮಾಡಿ ಆಟ ಆಡ್ತಾರೆ. ಸುಮ್ಮನೆ ಇರೋ ಸಾಕು, ಸುಮ್ಮನೆ ಇರೋ. ಹನುಮಂತನ ಇಷ್ಟ, ಚೆನ್ನಾಗಿ ಆಡ್ತಾರೆ, ಜಾಸ್ತಿ ದ್ವೇಷದಲ್ಲಿ ಆಟ ಆಡಲ್ಲ. ಅವ್ರಿಗೆ ಹೆಂಗೆ ಬೇಕು ಹಂಗೆ ಕಂಫರ್ಟೇಬಲಾಗಿ ಆಟ ಆಡ್ತಾರೆ, ಒಳ್ಳೆ ಕಾಮಿಡಿ ಮಾಡ್ತಾ ಇರ್ತಾರೆ. ತುಂಬ ಇಷ್ಟ ಆಯಿತು ಈ ಸರಿ ಬಿಗ್ ಬಾಸಲ್ಲಿ. ಅಂದರೆ ಅವರು ಒಂದು ಜನ ಹೇಳ್ತಾರೆ, ಅವರು ಏನು ನಾಟಕ ಮಾಡ್ತಾ ಇದ್ದಾರೆ, ಮುಗ್ಧ ಥರ ಇದ್ದಾರೆ. ಇಲ್ಲ ಇಲ್ಲ ಇಲ್ಲ, ಅವ್ರು ಇರೋದೇ ಹಂಗಿದ್ದಾರೆ, ಏನು ಅವರೇ ನಾಟಕ ಮಾಡ್ತಾ ಇಲ್ಲ. ಅವರು ಈ ಸರಿ ಬಿಗ್ ಬಾಸ್ ಅವರೇ ಗೆಲ್ಲೋದು. ಹಾಂ, ಅಂದರೆ ಬೇರೆ ಬೇರೆ ಶೋಗಳೆಲ್ಲ ಗೆದ್ದಿದ್ದಾರೆ, ಮತ್ತೆ ವೈಲ್ಡ್ ಕಾರ್ಡಲ್ಲಿ ಬೇರೆ ಬಂದಿದ್ದಾರೆ. ಹಾಂ, ಗೆಲ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಯಾಕೆ ಗೆಲ್ತಾರೆ, ಕಾನ್ಫಿಡೆನ್ಸ್ ಇದೆ ನನಗೆ. ಅವ್ರು ಒಳ್ಳೆ ಕಾಮಿಡಿ ಮಾಡ್ತಾರೆ, ಕಾಮಿಡಿ ಎಲ್ಲರ ಜೊತೆ ಭೇದ ಭಾವ ಇದ್ರಲ್ಲ. ಜನರ ಜೊತೆ ಮಾತಾಡ್ತಾರಲ್ಲ, ಅದು ಹೆಂಗೆ ಹೇಳ್ತೀರ ಅವರೇ ಗೆಲ್ತಾರೆ ಅಂತ? ಕಂಟೆಂಟ್ಗಳ ಜೊತೆ ಇರೋದೇ ಇಲ್ಲ. ಇಲ್ಲ ಅಂದರೆ ಅವ್ರಿಗೆ ಧನರಾಜ್ ಅಂದರೆ ಒಳ್ಳೆ ಕ್ಲೋಸ್ ಫ್ರೆಂಡ್ ಥರ ಸಿಕ್ಕವ್ರೆ, ಇಬ್ಬರು ಬೆಸ್ಟ್ ಫ್ರೆಂಡ್ ಆಗಿಬಿಟ್ಟವ್ರೆ. ಬಟ್ ಅವ್ರು ಮಾತಾಡ್ತಾರೆ, ಎಲ್ಲರ ಜೊತೆ ಮಾತಾಡ್ತಾರೆ. ಅವರು ಫಸ್ಟು ಮಾತಾಡ್ಸ್ಬೇಕಂದ್ರೆ ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಾರೆ. ಯಾಕೆಂದ್ರೆ ನನಗೂ ಸ್ಟಾರ್ಟಿಂಗ್ ಇಷ್ಟ ಆಗಿರಲಿಲ್ಲ, ನಾನು ಬಿಗ್ ಬಾಸ್ ನೋಡಿದ್ಮೇಲೆ ಗೊತ್ತಾಯಿತು. ಅವ್ರು ಫಸ್ಟ್ ಅಬ್ಸರ್ವ್ ಮಾಡ್ತಾರೆ, ಅವ್ರು ಕಂಫರ್ಟೇಬಲ್ ಆಗಿರ್ಬೇಕು. ಇವಾಗ ನಾವೆಲ್ಲ ಆಚೆ ಹೋಗ್ತೀವಿ, ನಮ್ಗೆ ಹೆಂಗೆ ಯಾರು ಕಂಫರ್ಟೇಬಲ್ ಇರ್ತಾರೆ ಅವ್ರ ಜೊತೆ ಇರ್ತೀವಲ್ಲ, ಅವರು ಬಿಗ್ ಬಾಸಲ್ಲಿ ಹಂಗೆ ಇದ್ದಾರೆ ಅಷ್ಟೇ. ನಾನು ಉತ್ತರ ಕರ್ನಾಟಕನೇ. ನಾನು ಉತ್ತರ ಕರ್ನಾಟಕನೇ. ಇಲ್ಲ, ಈ ಸರಿ ಏನೋ ಮಾಡ್ರಿ, ಹನುಮಂತನ ಬಿಗ್ ಬಾಸ್ ಗೆಲ್ತಾನ್ರಿ ಅಷ್ಟೇ ರೀ. ನನಗೆ ಲೈಕ್ ಕಿಶನ್ ಮತ್ತು ತ್ರಿವಿಕ್ರಮ್ ಇಷ್ಟ ಆಗ್ತಾರೆ. ಸೊ ಅವ್ರು ಟಾಪ್ 5 ಇಬ್ಬರು ಬರ್ತಾರೆ. ಇಬ್ಬರಲ್ಲಿ ಯಾರು ವಿನಾದರೂ ತ್ರಿವಿಕ್ರಮ್ ಮತ್ತು ರಜತ್. ಯಾರು ಗೆಲ್ಬೇಕು? ಇಬ್ಬರಲ್ಲಿ ಯಾರು ಗೆದ್ದರೂ ಖುಷಿ ಆಗುತ್ತೆ. ಒಬ್ಬರು ಗೆಲ್ಬೇಕಂತ ಇರುತ್ತೆ. ತ್ರಿವಿಕ್ರಮ್. ಯಾಕೆ ಅವ್ರು ಗೆಲ್ಬೇಕು? ಲೈಕ್ ಡೇ 1ಇಂದನೂ ಲೈಕ್ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಸೊ ಯಾ, ಅವ್ರ ಎಫರ್ಟ್ಸ್ ಆಗಿರ್ಬೋದು ಪ್ರತಿಯೊಂದು. ಈ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಟ್ ಹೋಮ್. ಸೊ ಯಾ. ಅಂದರೆ ಭವ್ಯ ಅವರಿಂದ ಅವ್ರಿಗೇನಾದರೂ ಅವ್ರ ಗೇಮ್ ಮೇಲೆ ಎಫೆಕ್ಟ್ ಏನಾದರೂ ಆಗ್ತಿದೆಯಾ? ಅಂದರೆ ಅವರಿಗೂ ಜೊತೆಲಿ ಆಗಿರೋದ್ರಿಂದ ಫ್ರೆಂಡ್ ಆಗಿರೋದು ಆ್ಯಕ್ಚುಲಿ ನೆಗೆಟಿವ್ ಆಗಿದೆ. ಹೌದು, ಆಚೆ ಕಡೆ ನೆಗೆಟಿವ್ ಆಗಿದೆ, ಅದು ಅವ್ರವ್ರ ಪರ್ಸ್ಪೆಕ್ಷನ್ಸ್ ಆ್ಯಂಡ್ ಒಪಿನಿಯನ್ಸ್. ಬಟ್ ಸಮ್ವೇರ್ ಇಬ್ಬರು ಇಂಡಿವಿಜುವಲಾಗೇ ಆಡ್ತಿದ್ದಾರೆ ಅಂತ ಅನಿಸುತ್ತೆ. ಬಟ್ ಪ್ರೀವಿಯಸ್ ಒಂದು ಟಾಸ್ಕ್ ಭವ್ಯದು ಆ ಇನ್ಸಿಡೆಂಟ್ ಆಗಿರೋದ್ರಿಂದ ಮೇ ಬಿ ಆ ಥರ ಒಪಿನಿಯನ್ ಇರ್ಬೋದು. ಬಟ್ ದೇ ಬೋತ್ ಆರ್ ಆ್ಯಕ್ಚುಲಿ ಪ್ಲೇಯಿಂಗ್ ಗುಡ್ ಆ್ಯಂಡ್ ಇಂಡಿವಿಜುವಲಾಗೇ ಆಡ್ತಿದ್ದಾರೆ ಅಂತ ಅನ್ಸುತ್ತೆ. ತ್ರಿವಿಕ್ರಮ್ ಅಮ್ಮ ಬಂದಾಗ್ಲೂ ಹೇಳಿದ್ರು, ಅವ್ರು ಹಿಂದೆ ಹೋಗೋದು ಸ್ವಲ್ಪ ಕಮ್ಮಿ ಮಾಡು, ಗೆಲ್ತೀಯಾ, ತೊಂದರೆ ಆಗುತ್ತೆ ಅಂತ. ನಿಮ್ಗೆ ಹಂಗೆ ಅನ್ಸಿದ್ಯಾ ತೊಂದರೆ ಆಗ್ತಿದೆ ಅಂತ? ಬಟ್ ಅದೇನೇ ಇದ್ರೂ ಹೀಸ್ ಪ್ಲೇಯಿಂಗ್ ಇಸ್ ಓನ್ ಗೇಮ್ ಅಲ್ವಾ, ಸೊ ಅದೇನು ಎಫೆಕ್ಟ್ ಆಗ್ತಿಲ್ಲ ಅಂತ ಅನಿಸುತ್ತೆ. ಅಂದರೆ ಸ್ವಲ್ಪ ಆಡೋದ್ರಲ್ಲಿ ಏನಾದರೂ ಕಮ್ಮಿ ಆಗ್ಬೋದು? ಮೇ ಬಿ ಸಪೋರ್ಟಿಂಗ್ ವೇಯಲ್ಲಿ ಅವ್ರಿಗೂ ಎನ್ಕರೇಜ್ ಮಾಡ್ತಿರ್ಬೋದು. ಅದು ಅಡ್ವಾಂಟೇಜು ಆಗ್ಬೋದು, ಡಿಸ್ಅಡ್ವಾಂಟೇಜು ಆಗ್ಬೋದು. ಅಕಸ್ಮಾತ್ ಇವರು ರಜತ್ ಅವರು ವೈಲ್ಡ್ ಕಾರ್ಡಿಂದ ಬಂದಿರೋದ್ರಿಂದ ಅವ್ರು ಗೆಲ್ಲಲ್ಲ ಅಂತ ಒಂದು ಚೆನ್ನಾಗಿದೆ. ಇಲ್ಲ, ದಟ್ ಈಸ್ ವೆರಿ ರಾಂಗ್. ಅವ್ರು ಲೈಕ್ ವೈಲ್ಡ್ ಕಾರ್ಡಿಂದನೇ ಬಂದ್ರೂ ಲೈಕ್ ಏನು ಅಷ್ಟು ಜನ ಡೇ 1ಇಂದ ಆಡ್ಕೊಂಡು ಬಂದಿದ್ದಾರೆ. ಸೊ ಅವ್ರಿಗಿನ್ನ ಡಬಲ್ ಕಾಂಪಿಟೇಷನ್ ಕೊಟ್ಟು ಅವ್ರು ಆಡ್ತಿದ್ದಾರೆ. ದ ವೇ ಹೀಸ್ ಪ್ಲೇಯಿಂಗ್ ತುಂಬ ಚೆನ್ನಾಗಿದೆ ಆ್ಯಂಡ್ ಎಂಟರ್ಟೈನ್ ಕೂಡ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಅವರು 100% ಗೆದ್ರೂ ಖುಷಿನೇ, ಗೆಲ್ತಾರೆ. ಯಾ. ಬೇರೆ ಕಂಟೆಸ್ಟೆಂಟ್ಗಳು ಯಾಕೆ ನಿಮ್ಗೆ ಇಷ್ಟ ಆಗಲ್ಲ? ಮಂಜು ಅಷ್ಟು ಇಷ್ಟ ಆಗಲ್ಲ, ಬಿಕಾಸ್ ಈಸ್ ವೆರಿ ಕನ್ನಿಂಗ್ ಅನಿಸುತ್ತೆ ಆ್ಯಂಡ್ ತುಂಬ ಸೇಫ್ ಪ್ಲೇ ಅಂತ ಅನಿಸುತ್ತೆ. ಆ್ಯಂಡ್ ತುಂಬ ಚೀಟ್ ಮಾಡಾಡ್ತಾರೆ ಅನಿಸುತ್ತೆ. ಆ್ಯಂಡ್ ನಾಟ್ ಜೆನ್ಯೂನ್ ಟು ದ ಫೇಸ್ ಅನಿಸುತ್ತೆ, ನಾಟ್ ಟ್ರಸ್ಟ್ ವರ್ತಿ ಪರ್ಸನ್ ಅನಿಸುತ್ತೆ. ಸೇಮ್ ವಿತ್ ಗೌತಮಿ, ಅವರಿಬ್ರದ್ದು ಸೇಮ್ ಒಪಿನಿಯನ್. ಮೋಕ್ಷಿತಾ ಇಸ್ ನಾಟ್, ಅವ್ರೇನೋ ಸೈಲೆಂಟ್ ಆಗಿಬಿಟ್ಟಿದ್ದಾರೆ, ಏನೋ ಆಡ್ತಿಲ್ಲ. ಬಟ್ ಶೀ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಬಟ್ ಎಫರ್ಟ್ಸ್ ಹಾಕಿದರೆ ಆಡ್ಬೋದಿತ್ತು, ಬಟ್ ಏನು ಆಡ್ತಿಲ್ಲ. ಹನುಮಂತು ಎಂಟರ್ಟೈನಿಂಗ್ ವಿಚಾರ ಬಂದರೆ ಯಾ, ಹೀ ಈಸ್ ಡೂಯಿಂಗ್ ಗುಡ್, ಬಟ್ ಗೆಲ್ಲ ಡೌಟೇ. ಅಂದರೆ ಅವರು ಒಂದು ಜನ ಹೇಳ್ತಾರೆ ಮುಗ್ದೊಂಥರ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ? ಯಾ, ಹೌದು, ನನಗೂ ಅನ್ಸುತ್ತೆ ಅದು.
ಅಂದರೆ ಈ ಸ್ಮಾರ್ಟ್ ಎನಫ್ ಏನೂ ಅರ್ಥ ಆಗಲ್ಲ ಅನ್ನೋ ಥರ ಅಲ್ಲ, ಹಳ್ಳಿಯಿಂದ ಬಂದಿದ್ದಾರೆ ಅನ್ನೋದು ಇರ್ಬೋದು, ಬಟ್ ಅಷ್ಟೊಂದು ಡಮ್ ಅಂತ ಏನಿಲ್ಲ, ಅರ್ಥ ಆಗತ್ತೆ. ಬಟ್ ಹೀ ಈಸ್ ಪ್ಲೇಯಿಂಗ್ ಇಸ್ ಸೇಫ್ ಗೇಮ್. ಯಾ, ಸ್ಟ್ರಾಟಜಿ. ಎಸ್ ಎಸ್, ಥ್ಯಾಂಕ್ ಯು. ನೆಕ್ಸ್ಟ್ ಸೀಸನ್ ಇಂದ ಸುದೀಪ್ ಅವರು ಹೋಸ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಏನನ್ಸುತ್ತೆ ಅಕಸ್ಮಾತ್ ಅವ್ರು ಮಾಡಿಲ್ಲ ಅಂದರೆ ಎಷ್ಟು ಮಿಸ್ ಮಾಡ್ಕೋತೀರಾ ಅವ್ರನ್ನ? ಮತ್ತೆ ನಾವು ಬಿಗ್ ಬಾಸ್ ನೋಡ್ತಿರೋದೇ ಸುದೀಪ್ ಹೋಸ್ಟ್ ಮಾಡ್ತಿದ್ದಾರೆ ಅನ್ನೋದಕ್ಕೋಸ್ಕರ. ಬಿಕಾಸ್ ಸುದೀಪ್ ಬಿಟ್ಟು ಬೇರೆ ಯಾರೂ ಅಷ್ಟು ಚೆನ್ನಾಗಿ ನಡ್ಸ್ಕೊಡೋಕ್ಕಾಗಲ್ಲ ಅನ್ನೋದೇ ಒಪಿನಿಯನ್ ಇರೋದು. ಸೊ ನೋಡೋಣ ನೆಕ್ಸ್ಟ್ ಸೀಸನ್. ಮಿಸ್ ಮಾಡ್ಕೋತೀರಾ ಅವ್ರನ್ನ? ಯಾ, ಡೆಫಿನೆಟ್ಲಿ. ದ ವೇ ಅವರು ಹ್ಯಾಂಡಲ್ ಮಾಡೋದಿರ್ಬೋದು ಸಿಚುಯೇಷನ್, ಎಲ್ರಿಗೂ ಬುದ್ಧಿ ಹೇಳೋದಿರ್ಬೋದು, ಆ್ಯಂಡ್ ಇಂಡೈರೆಕ್ಟ್ ವೇಯಲ್ಲಿ ಪಾಸಿಟಿವಿಟಿಯಾಗಿ ಅವ್ರಿಗೆ ಆಡಿ ಅಂತ ಹೇಳೋದಿರ್ಬೋದು. ಆ್ಯಂಡ್ ಯಾರೂ ಆ ಥರ ಗೈಡ್ ಮಾಡೋಕ್ಕಾಗಲ್ಲ. ಯಾರಿಗೆ ಅಷ್ಟು ಪೇಷನ್ಸ್ ಇರುತ್ತೆ ಅಷ್ಟೊಂದು ಹೊತ್ತು ಅವ್ರ ಮುಂದೆ ನಿಂತ್ಕೊಂಡು ಎಲ್ಲ ಎಪಿಸೋಡ್ಸ್ ನೋಡ್ಕೊಂಡು ಬಂದು ಎಲ್ರಿಗೂ ಬುದ್ಧಿ ಹೇಳಿ, ನೋ, ಹೀ ಈಸ್ ಡೂಯಿಂಗ್ ಈಸ್ ಬೆಸ್ಟ್. ಅದು ಬಿಟ್ಟು ಅವ್ರ ಪ್ಲೇಸ್ನ ಯಾರೂ ರೀಪ್ಲೇಸ್ ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ. ಈಗ ಒಂದೊಂದಕ್ಕೆ ಒಬ್ರೊಬ್ರು ಅಂತ ಸೆಟ್ ಆಗಿರ್ತಾರಲ್ವ, ಸೊ ಅದೇ ಥರ ಬಿಗ್ ಬಾಸ್ಗೆ ಸುದೀಪ್ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು. ಯಾಕೆ ಇಷ್ಟ ಆಗ್ತಾರೆ ನಿಮ್ಗೆ ಹನುಮಂತು? ಅವ್ರು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಿದ್ದಾರೆ, ಇದಿರಲಿಲ್ಲ ಅದಕ್ಕೆ ಅವ್ರನ್ನ ಆಕ್ಟಿಂಗ್ ಮಾಡ್ತಾರೆ ಅಂತ ನಿಮ್ಗೆ? ಆ್ಯಕ್ಟಿಂಗ್ ಅಲ್ಲ, ರಿಯಲ್ ಆಗಿದೆ ಅವ್ರದ್ದು. ಆಟ ಚೆನ್ನಾಗಿ ಆಡ್ತಾರೆ. ಆಟ ಚೆನ್ನಾಗಿ ಆಡ್ತಿದೆ. ಹನುಮಂತು ಗೆಲ್ಲಬೇಕು ಅನ್ನೋದು ಜಾಸ್ತಿ. ಅಂದ್ರೆ ವೈಟ್ ಕಾರ್ಡ್ ಅಲ್ಲಿ ಬಂದಿದ್ದಾರೆ, ಅವ್ರು ಹೆಂಗೆ ಗೆಲ್ತಾರೆ ಅಂತ ಒಂದು ಜನ ಹೇಳ್ತಾರೆ. ನಿಮಗೆ ಗೆಲ್ತಾರೆ ಅಂತ ಗೆಲ್ತಾರೆ ಅನ್ಸುತ್ತೆ, 100% ಗೆಲ್ತಾರೆ ಅವರೇ. ಇಲ್ಲ ಅಂದರೆ ಇವರು ಗೌತಮಿ ಇಬ್ಬರಲ್ಲಿ ಒಬ್ಬರು. ಹನುಮಂತ ಅವರು ರಿಯಲ್ ಆಗಿದ್ದಾರೆ ಅಂತ ಅನ್ಸುತ್ತಾ, ಇಲ್ಲ ಮುಗ್ದು ಅಂತ ನಾಟಕ ಮಾಡ್ತಿದ್ದಾರೆ ಅನ್ಸುತ್ತಾ? ರಿಯಲ್ ಆಗದೇ ಥರ ಇದೆ. ಹಂಗೆ ಇರೋದೇ ಮುಗ್ದು ಅಂತ ಅನ್ಸುತ್ತಾ? ಹೌದು. ಬೇರೆಯವರೆಲ್ಲ ಯಾಕೆ ಗೆಲ್ಬಾರ್ದು ಅನ್ಸುತ್ತಾ ನಿಮಗೆ? ನಮಗೇನು ಅಷ್ಟು ಇಂಟ್ರೆಸ್ಟ್ ಇಲ್ಲ ಅವರೊಬ್ಬರು. ಗೌತಮಿ ಅವರು ಯಾಕೆ ಇಷ್ಟ ಆಗ್ತಾರೆ? ಅವರು ಒಂದು ಸ್ವಲ್ಪ ಅವರು ರಿಯಲ್ ಆಗಿ ಏನಿದ್ರು ಡೈರೆಕ್ಟಾಗಿ ಮಾತಾಡ್ತಾ ಇದ್ರಲ್ಲ, ಅದರಿಂದ ಅಷ್ಟೇ. ಅವರಿಂದ ಏನಾದರೂ ಮಂಜು ಅವರಿಂದ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ ಅವರಿಬ್ಬರು? ಇಲ್ಲ ರೀ, ಅವ್ರು ಕರಿತಾ ಇದ್ರು, ಹೋಗ್ತಿರ್ತಾರೆ. ಯಾರು ಇಷ್ಟ ಆಗ್ತಾರೆ ಈ ಸೀಸನಲ್ಲಿ? ಯಾರು ಗೆಲ್ಬೇಕು ಅಂತ ನಿಮಗೆ? ನನಗೆ ರಜತ್ ಗೆಲ್ಲಬೇಕು, ಇಲ್ಲ ಹನುಮಂತ ಗೆಲ್ಲಬೇಕು ಬ್ರೋ. ಯಾಕೆ ಅವರಿಬ್ಬರಲ್ಲೇ? ರಜತ್ ಎಲ್ಲರನ್ನೂ ಆಡಿಸ್ತಾ ಇದ್ದಾನೆ, ಅವನು ಆಡ್ತಾ ಇದ್ದಾನೆ. ಹನುಮಂತ ಟ್ಯಾಲೆಂಟಿಂದ ಆಡ್ತಾ ಇದ್ದಾನೆ, ಅದಕ್ಕೆ ಅವರೇ ಗೆಲ್ಲಬೇಕು. ಬೇರೆಯವರೆಲ್ಲ ಏನು ಅಷ್ಟೊಂದು ಆಡ್ತಾ ಇಲ್ಲ, ಎಲ್ಲರೂ ಲವ್ ಮಾಡಿಕೊಂಡು ಏನೋ ಎಂಜಾಯ್ ಮಾಡ್ತಾ ಇದ್ದಾರೆ. ಬಟ್ ಗೆದ್ದರೆ ಏನು ರಜತ್ ಇಲ್ಲ ಹನುಮಂತ. ಇವರಿಬ್ಬರಲ್ಲಿ ಯಾರು ಗೆಲ್ಲಬೇಕು? ಯಾರು ಜಾಸ್ತಿ ಇಷ್ಟ? ನನಗೆ ರಜತೆ ಇಷ್ಟ ಆಗ್ತಾನೆ. ಏನಕ್ಕೆ? ಅವ್ನು ಆಡೋದು ಈಗ ಜಗದೀಶ್ ಬಿಟ್ಟರೆ ನೆಕ್ಸ್ಟ್ ಬಿಗ್ ಬಾಸ್ ಮನೇಲಿ ಇದು ಮಾಡ್ತಾ ಇರೋದೇ ಅವನು ಒಂಥರ ರೂಲ್ ಮಾಡ್ತಾ ಇರೋ ಥರ. ಅವ್ನು ಗೆದ್ದರೆ ಚೆನ್ನಾಗಿರುತ್ತೆ. ಅವ್ನು ಗೆಲ್ಲಲ್ಲ, ವೈಲ್ಡ್ ಕಾರ್ಡಲ್ಲಿ ಬಂದಿರೋದು ಅದಂಗೆ ಗೆಲ್ಸ್ಬಿಡ್ತಾರೆ ಅಂತ ಒಂದಷ್ಟು ಜನ ಹೇಳ್ತಾರೆ. ನಿಮ್ಗೆ ಅನಿಸುತ್ತೆ ಅವ್ರು ಗೆಲ್ತಾರೆ ಅಂತ? ವೈಲ್ಡ್ ಕಾರ್ಡಲ್ಲಿ ಬಂದಿದ್ರು ಅವನು ಆಟ ತೋರಿಸ್ತಾ ಇದ್ದಾನೆ. ಅವನು ವೈಲ್ಡ್ ಕಾರ್ಡಲ್ಲಿ ಬಂದಿರೋ ನಾನು ವೈಲ್ಡ್ ಕಾರ್ಡಲ್ಲಿ ಬಂದಿದ್ದಾನೆ ಅಂತ ಅನಿಸ್ತಾ ಇಲ್ಲ. ಸ್ಟಾರ್ಟಿಂಗಿಂದ ಬಂದು ಆಡ್ತಾ ಇದ್ದಾನೆ ಅಂತ ಆ ಥರ ಆಟ ಒಂದು ಕೊಡ್ತಾ ಇದ್ದಾನೆ. ಸ್ಟಾರ್ಟಿಂಗಿಂದ ಬಂದಿರೋರು ಯಾರೂ ಅಷ್ಟು ಚೆನ್ನಾಗಿ ಆಡ್ತಾ ಇಲ್ಲ. ಈಗ ಹನುಮಂತನೂ ವೈಲ್ಡ್ ಕಾರ್ಡಿಂದ ಬಂದಿರೋನು, ಅವನು ಎಷ್ಟೊಂದು ಜನ ಗೆಲ್ಲಿಸ್ಬೇಕು ಅಂತ ಇದ್ದಾರೆ. ಹಂಗೆ ಇಬ್ಬರಲ್ಲಿ ಯಾರೋ ಒಬ್ಬರು ಗೆದ್ರೂ ಖುಷಿ. ಯಾರಾದರೂ ಗೆಲ್ಲಬೇಕು? ಯಾರು ಗೆಲ್ಲಬೇಕು ಅಂದರೆ ಸ್ಟಾರ್ಟಿಂಗಿಂದ ಆಡ್ಕೊಂಡು ಬಂದಿರೋ ಥರನೇ ಇವರು ಆಡ್ತಿದ್ದಾರೆ ಅಂತ ನಿಮ್ಮ? ಹಾಂ, ಆಡ್ತಾ ಇದ್ದಾರೆ ಚೆನ್ನಾಗಿ. ಹಾಂ, ಲಾಸ್ಟ್ ಸೀಸನ್ ಕಂಪೇರ್ ಮಾಡೋದು ಈ ಸೀಸನ್ ಎಷ್ಟು ಇಷ್ಟ ಆಗ್ತಿದೆ ನಿಮಗೆ? ಲಾಸ್ಟ್ ಸೀಸನ್ನೇ ಚೆನ್ನಾಗಿತ್ತು ಈ ಸೀಸನ್ಗಿಂತ. ಯಾಕೆ ಅನಿಸುತ್ತೆ? ಲಾಸ್ಟ್ ಸೀಸನಲ್ಲಿ ಸ್ಟಾರ್ಟಿಂಗಿಂದನೇ ಒಂಥರ ಜೋಶ್ ಇತ್ತು. ಈ ಸೀಸನಲ್ಲಿ ಅದಿಲ್ಲ. ರಜತ್ ಬಂದಮೇಲೆ ರಜತ್ ಬಂದಮೇಲೆ ಸ್ವಲ್ಪ ಜೋಶ್ ಇರೋದು. ನೆಕ್ಸ್ಟ್ ಸೀಸನಿಂದ ಸುದೀಪ್ ಅವರು ಶೋ ಹೋಸ್ಟ್ ಮಾಡಲ್ಲ ಅಂತ ಇದ್ದಾರೆ. ನಿಮ್ಗೆ ಎಷ್ಟು ಬೇಜಾರಾಗುತ್ತೆ? ತುಂಬಾ ಬೇಜಾರು. ಯಾಕೆಂದರೆ ಅವರಿಲ್ಲ ಅಂದರೆ ಬಿಗ್ ಬಾಸೇ ಒಂಥರ ನೋಡೋಕ್ಕೆ ಬೇಜಾರು. ಅವರಿದ್ರೇ ಬಿಗ್ ಬಾಸ್ ಒಂದು ಕಳೆ, ಇಲ್ಲಾಂದರೆ ಏನಿಲ್ಲ. ಹಾಗಾಗಿ ಸ್ವಲ್ಪ ತುಂಬ ಬೇಜಾರು. ಇನ್ನೊಂದು ನಾನು ಅವ್ರು ತುಂಬ ದೊಡ್ಡ ಫ್ಯಾನು. ಅವರಿಲ್ಲ ಅನ್ನೋದು ತುಂಬ ಬೇಜಾರು ಬಿಗ್ ಬಾಸ್ ನೆಕ್ಸ್ಟ್. ಸೊ ಅವ್ರು ಬರಬೇಕು, ಹೋಸ್ಟ್ ಮಾಡಬೇಕು ಅಂತ ನನ್ನ ಆಸೆ ನೆಕ್ಸ್ಟ್ ಸೀಸನ್ಗೆ. ಏನು ಮಿಸ್ ಮಾಡ್ಕೊತೀರಾ ಅವ್ರು ಹೋಸ್ಟ್ ಮಾಡಿಲ್ಲ ಅಂದರೆ? ಅವ್ರ ಸ್ಟೈಲ್, ಅವ್ರ ವಾಕಿಂಗ್ ಸ್ಟೈಲ್, ಅವ್ರ ಡ್ರೆಸ್ಸಿಂಗ್ ಸೆನ್ಸ್, ಆಮೇಲೆ ಅವರು ಒಬ್ಬರು ಬಿಗ್ ಬಾಸ್ ಮನೇಲಿ ಮಾತಾಡಿದ್ರೆ ಬೇರೆ ಯಾರು ವಾಪಸ್ ಮಾತಾಡೋಕ್ಕಾಗಲ್ಲ. ಆ ಥರ ಬೇರೆಯವ್ರಿಗೆ ಬರಲ್ಲ. ಈಗ ಬೇರೆಯವ್ರು ಯಾರು ಇವರು ಕೆಲವರು ಎಷ್ಟೊಂದು ಜನ ಬಂದಿದ್ರು ಒಳಗಡೆ. ಸುದೀಪ್ ಅವ್ರ ತಾಯಿ ಸತ್ತೋದಾಗ ಸುದೀಪ್ ಅವ್ರು 1 ವೀಕ್ ಬಂದಿರಲಿಲ್ಲ. ಅವಾಗ ಬೇರೆಯವ್ರು ಬಂದಿದ್ರು. ಅವ್ರಿಗೆ ಬುದ್ಧಿವಾದ ಹೇಳ್ತಾಯಿದ್ರು, ಅವ್ರು ವಾಪಸ್ ತಿರುಗಿ ಇದು ಹೇಳ್ತಾಯಿದ್ರು. ಬಟ್ ಸುದೀಪ್ ಅವ್ರು ಒಂದು ಮಾತು ಹೇಳಿದ್ರೆ ಎಲ್ಲರೂ ಸೈಲೆಂಟ್ ಆಗ್ತಾರೆ, ಯಾರೂ ತಿರುಗಿ ಮಾತಾಡೋಕ್ಕಾಗಲ್ಲ. ನಮಗೆ ಇವರು ಇಷ್ಟ ಆಗ್ತಾರೆ, ಯಾರು ತ್ರಿವಿಕ್ರಮ್. ಯಾಕೆ ಸರ್? ಅವರು ಭಾಳ ಡಿಸಿಪ್ಲಿನ್ ಆಗಿ ಆಟ ಆಡ್ಕೊಂಡಿದ್ದಾರೆ. ಆಮೇಲೆ ಅವ್ರದ್ದು ಸಿಸ್ಟಮೆಟಿಕ್ ಆಗಿದೆ, ತರಲೆ ಮಾಡಲ್ಲ, ಗಲಾಟೆ ಮಾಡಲ್ಲ, ಜಗಳ ಮಾಡಲ್ಲ, ಬೈಯಲ್ಲ, ರೋಪ್ ಹಾಕಲ್ಲ, ಒಂದು ಸಿಸ್ಟಮೆಟಿಕ್ಕಾಗಿ ಬರ್ತಾರೆ. ಹಾಗಾಗಿ ಅವರು ಗೆಲ್ಲಬೇಕು. ಅವರೇ ಗೆಲ್ಲಬೇಕು. ಹೌದು, ಅವ್ರು ಗೆಲ್ಲಬೇಕಂದ್ರೆ ಬೇರೆ ಲೆಕ್ಕ ನಾವು ಹೇಳೋದೇ ಬೇಡ. ಒಬ್ಬರಿಗೆ ಅಲ್ಲ, ಎಲ್ಲರೂ ಒಬ್ಬರು ಒಂದೊಂದು ಮೈನಸ್ ಪಾಯಿಂಟ್ ಇದ್ದಾವೆ, ಅವೆಲ್ಲ ಹೇಳಿದ್ರೆ ಬೇಜಾರಾಗ್ತಾರೆ ಅಲ್ವಾ. ಸುಮ್ಮನೆ ಸಿಟ್ಟಾಗೋದು, ರೋಪ್ ಹಾಕೋದು, ನಾನು ಲೀಡ್ರ್ ಆಗಿದ್ದೀನಿ, ನಾನು ಕ್ಯಾಪ್ಟನ್ ಆಗಿದ್ದೀನಿ ಅಂತ ರೋಪ್ ಹಾಕೋದು, ಅದೆಲ್ಲ ಆಗುತ್ತೆ. ಅದು ಇರಬಾರ್ದು. ಮ್ಯಾನೇಜ್ ಮಾಡ್ಕೊಂಡು ಹೋಗಿ ನಾನು ನ್ಯಾಯವಾದ ಯಾವುದು. ಇನ್ನು ಕೆಲವರು ತಪ್ಪು ಮಾಡಿದ್ರೂ ನಾನು ಸರಿ ಅಂತ ಹೊಡೆದಾಡ್ತಾರೆ, ಸರಿ ಮಾಡಿದ್ರು ತಪ್ಪು, ತಪ್ಪು ಮಾಡಿದ್ರು ಸರಿ. ಒಂದು ಸಿಸ್ಟಮೆಟಿಕ್ಕಾಗಿ ಹೌದು ಕಾಂಪ್ರಮೈಸ್ ಆಗಿ ಒಂದು ಫ್ರೆಂಡ್ಲಿಯಾಗಿ ಗೇಮ್ ಮಾಡಿಕೊಂಡು ಮುಂದ್ಕೊಂಡು ಹೋಗಬೇಕು ಅಂತ ನಮ್ಮ ಇಷ್ಟ.
ತ್ರಿವಿಕ್ರಮ್ ಅವರು ಈ ಥರದ್ದು ಯಾವುದೂ ಮಾಡಲ್ಲ. ಹಾಂ ತ್ರಿವಿಕ್ರಮ್ ಅವರು ಇದು ಯಾವುದೋ ಮಾಡದೆ ಚೆನ್ನಾಗಿ ಆಡ್ತಿದ್ದಾರೆ. ಹಾಂ ಚೆನ್ನಾಗಿ ಆಟ ಆಡ್ತಾಯಿದ್ರೆ ಅವ್ರಿಗೆ ಗೆಲ್ಬೇಕಂತ ಅನ್ಸುತ್ತೆ. ಅವ್ರಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಅವ್ರಿಗೆ ಓಕೆ. ನೆಕ್ಸ್ಟ್ ಸೀಸನ್ ಸುದೀಪ್ ಅವರು ಹೋಸ್ಟ್ ಮಾಡಲ್ಲ ಅಂತ ಇದ್ದಾರೆ ಸೀಸನ್. ಇಲ್ಲ ಅವ್ರು ಬಂದರೆ ಚೆನ್ನಾಗಿರುತ್ತೆ, ಭಾಳ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ. ಅವರು ಬರಬೇಕು ಅವರು. ಎಷ್ಟು ಎಫೆಕ್ಟ್ ಆಗುತ್ತೆ ಅವರಿಲ್ಲ ಅಂದರೆ ಈ ಶೋಗೆ? ಇಲ್ಲ 50% ಎಫೆಕ್ಟ್ ಆಗುತ್ತೆ. ಆಗ್ಬಿಡುತ್ತೆ. ತ್ರಿವಿಕ್ರಮ್ ಅವರು ಭವ್ಯ ಜೊತೆ ಸೇರಿಕೊಂಡು ಒಂದಷ್ಟು ನೆಗೆಟಿವ್ ಆಗಿ ಕ್ರಿಯೇಟ್ ಮಾಡ್ಕೊಂಡಿದ್ರು, ಅದೆಲ್ಲ ನಿಮ್ಗೆ ನೋಡಿದ್ರೆ ಹೆಂಗೆ? ಇಲ್ಲ ನಾವು ಅದು ನಮ್ಮ ಗಮನಕ್ಕೆ ಬಂದಿಲ್ಲ. ಗಮನಕ್ಕೆ ಬಂದಿಲ್ಲ. ಹಾಂ. ಅವ್ರ ಆಟಕ್ಕೆ ಏನಾದರೂ ತೊಂದರೆ ಆಗ್ತಿತ್ತ ಅವರಿಂದ? ಇಲ್ಲ ಆಟಕ್ಕೆ ಬೇರೆಯವ್ರಿಗೆ ಯಾರಿಗೂ ತೊಂದರೆ ಕೊಡಲ್ಲ, ಕರೆಕ್ಟಾಗಿ ಆಟ ಆಡ್ಕೊಂಡಿದ್ದಾರೆ. ಅಲ್ಲ ಭವ್ಯ ಅವರಿಂದ ಅವ್ರ ಆಟಕ್ಕೆ ಏನಾದರೂ ತೊಂದರೆ ಆಗಿತ್ತಂತ? ಯಾರಿಂದ? ಭವ್ಯ ಅವರಿಂದ. ಅವ್ರ ಜೊತೆಗಿರ್ತಾರಲ್ಲ ಯಾವಾಗ ಹುಡುಗಿ ಭವ್ಯ. ಹಾಂ. ಅವರಿಂದ ಅವ್ರ ಆಟ ಇವ್ರ ಗೇಮ್ಗೆ ಅವ್ರು ಸ್ವಲ್ಪ ದೂರ ಇರಬೇಕು. ಯಾಕೆ? ಬೇಡ, ಅದೆಲ್ಲ ಓಪನ್ನಾಗಿ ಹೇಳೋದು ಚೆನ್ನಾಗಿರಲ್ಲ. ಇವ್ರ ಮನೆಗೆ ಹೊರಟಾಗುತ್ತೆ, ಅವ್ರ ಮನೆಗೆ ಹೊರಟಾಗುತ್ತೆ. ಅಂದರೆ ಇವರು ಯಾಕೆಂದರೆ ಇಂಡಿವಿಜುವಲಾಗಿ ಇದ್ದು ಇಂಡಿವಿಜುವಲಾಗಿ ಗೆಲ್ಲಬೇಕು. ಅದು ಕೆಲವೊಂದು ಆ ವಾತಾವರಣ ಸಿಚುವೇಶನ್ಗೆ ಅದು ಹಂಗೆ ಆಗ್ತದೆ. ಸದ್ಯಕ್ಕೆ ಅವ್ರು ದೂರ ಇದ್ದರೆ ಇವ್ರು ಗೆಲ್ಲಬೇಕು. ಇವ್ರ ಗೇಮ್ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತೆ ಅಂತನಾ? ಗ್ಯಾರಂಟಿ ಆಗುತ್ತೆ. ಮಾಮೂಲಿ ತ್ರಿವಿಕ್ರಮ್ ಅವರು ಯಾಕೆ ನಿಮಗೆ ಇಷ್ಟ ಆಗ್ತಾರೆ ಅವರು? ಅಲ್ಲ, ಇಷ್ಟ ಅಂದರೆ ಸೇಮ್ ಅವರು ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇದ್ದಾರೆ ಏನೋ ಒಂದು ಖುಷಿ ಅಷ್ಟೇ, ಏನಿಲ್ಲ. ಭವ್ಯ ಅವರಿಂದ ಅವ್ರಿಗೆ ಏನಾದರೂ ಎಫೆಕ್ಟ್ ಆಗುತ್ತೆ ಅನ್ಸುತ್ತಾ ನಿಮಗೆ? ಅವ್ರ ಜೊತೆ ಅವರು ಈ ಥರ ಇರೋದ್ರಿಂದ ಎಫೆಕ್ಟ್ ಏನಾಗುವುದಿಲ್ಲ, ಏನಾಗಲ್ಲ ಅಂತ? ಏನೋ ಬೇರೆಯವ್ರ ಗೇಮ್ ನೋಡಿದ್ರೆ ಏನನ್ಸುತ್ತೆ ನಿಮಗೆ? ಬೇರೆ ಕಂಟೆಸ್ಟೆಂಟ್ಗಳು ಗೇಮ್ ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ? ಇಲ್ಲ, ಒಬ್ಬೊಬ್ರದ್ದು ಒಂದೊಂದು ಏನೇನು ಬೇರೆ ಬೇರೆ ರೀತಿ ಇರ್ತದಲ್ಲ. ನನಗೆ ಗೌತಮ್ ಇಷ್ಟ, ಸೊ ಅವರೇ ವಿನ್ ಆಗಬೇಕು. ಯಾಕೆ ಅವರೇ ನಿಮ್ಗೆ ಇಷ್ಟ ಆಗ್ತಾರೆ? ಅವ್ರು ಯಾಕೆ ಗೆಲ್ಬೇಕು? ಯಾಕೆಂದ್ರೆ ಅವ್ರು ಗೇಮ್ಸ್ ಚೆನ್ನಾಗಿ ಆಡ್ತಾರೆ, ಆಮೇಲೆ ಬಿಗ್ ಬಾಸ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಎಲ್ಲ ಆಡಬೇಕು, ಎಲ್ಲಿ ನಗಬೇಕು, ಎಲ್ಲಿ ಆಡಬೇಕು ಅನ್ನೋದು ಎಲ್ಲರಿಗೂ ಕ್ಲೀನಾಗಿ ಗೊತ್ತಿದೆ. ಸೊ ಹಾಗಾಗಿ ಅವ್ರು ಗೆಲ್ಲಬೇಕು. ಮಂಜು ಅವ್ರ ಜೊತೆ ಸೇರ್ಕೊಂಡು ಹಾಳಾಗ್ತಿದ್ದಾರೆ ಅಂತ ಹೇಳ್ತಾರೆ ತುಂಬ ಜನ. ಇಲ್ಲ, ಅವ್ರು ಗೇಮ್ ಆಡ್ತಿದ್ದಾರೆ, ಅವ್ರ ಮೈಂಡ್ ಯೂಸ್ ಮಾಡ್ತಿದ್ದಾರೆ, ಅವ್ರ ಜೊತೆ ಸೇರಿಕೊಂಡು ಅವ್ರು ಹೆಂಗೆ ಮೆಂಟಲಿ ಸ್ಟ್ರಾಂಗ್ ಮಾಡಬೇಕು, ವೀಕ್ ಮಾಡಬೇಕಂತ ಅವ್ರಿಗೆ ಗೊತ್ತಿದೆ. ಸೊ ಗೌತಮಿ ಗೆಲ್ಲಬೇಕು. ಅಂದರೆ ಮಂಜು ಅವರು ಗೆಲ್ಲಬಾರ್ದು ಅಂತನಾ ಇವ್ರು ಪ್ಲ್ಯಾನ್ ಮಾಡ್ತಿರೋದು? ಇಲ್ಲ, ಪ್ಲ್ಯಾನ್ ಎಂತೂ ಬಟ್ ಅವ್ರಿಗೆ ಗೊತ್ತಿಲ್ಲ. ಅವ್ರು ಇಲ್ಲೂ ಮಾತಾಡ್ತಾರೆ, ಅಲ್ಲೂ ಮಾತಾಡ್ತಾರೆ, ಇಲ್ಲೂ ಗೇಮ್ ಆಡ್ತಾರೆ, ಅಲ್ಲೂ ಗೇಮ್ ಆಡ್ತಾರೆ. ಸೊ ಅವ್ರು ಡಬಲ್ ಗೇಮ್ ಆಡ್ತಿದ್ದಾರೆ. ಸೊ ಇವ್ರಿಗೆ ಗೊತ್ತಿದೆ ಮೈಂಡ್ ಹೆಂಗೆ ಆಡಬೇಕು, ಹೆಂಗೆ ಮಾಡಬೇಕು ಅಂತ. ಸೊ ಹಾಗಾಗಿ ಅವ್ರು ಅಂದರೆ ಎಫೆಕ್ಟ್ ಆಗ್ತಿದೆಯಾ ಗೌತಮಿಯಿಂದ ಮಂಜು ಅವ್ರಿಗೆ? ಎಫೆಕ್ಟ್ ಏನೂ ಇಲ್ಲ. ಇವಾಗ ನಾನು ನಿಮ್ಮ ಜೊತೆ ಕ್ಲೋಸ್ ಆಗಿದ್ದೀನಿ, ಅಲ್ಲಿ ಹೋಗಿರೋದು ಇದಕ್ಕೆ ಆಟ ಆಡೋದಕ್ಕೆ, ರಿಲೇಷನ್ಶಿಪ್ ಬೆಳೆಸೋಕ್ಕಲ್ಲ. ಸೊ ಅದು ಅವ್ರಿಗೆ ತೊಂದರೆ ಆಗ್ತಿಲ್ವಾ? ಇಲ್ಲ, ತೊಂದರೆ ಮದುವೆನೂ ಬೇರೆ ಆಗಿದೆ. ಅದರಲ್ಲಿ ಅವರು ಜಸ್ಟ್ ಫ್ರೆಂಡಾಗಿ ನೋಡ್ತಾರೆ, ಲವರಾಗಿ ನೋಡ್ತಿಲ್ಲ, ಬೇರೆ ಏನಕ್ಕೂ ನೋಡ್ತಿಲ್ಲ. ಸೊ ಆಸ್ ಅ ಫ್ರೆಂಡಾಗಿ ಏನೂ ಪ್ರಾಬ್ಲಮ್ ಆಗಿಲ್ಲ. ಬೇರೆಯವರೆಲ್ಲ ಕಂಟೆಸ್ಟೆಂಟ್ಗಳು ಯಾಕೆ ನಿಮ್ಗೆ ಇಷ್ಟ ಆಗಲ್ಲ? ಸೊ ಗೊತ್ತಿದೆ ಚೈತ್ರ ಹೆಂಗೆ ಆಡ್ತಾಳೆ ಅಂತ ಗೊತ್ತು, ರಜತ್ ಹೆಂಗೆ ಆಡ್ತಾನೆ ಅಂತ ಗೊತ್ತು, ಇನ್ನು ತ್ರಿವಿಕ್ರಮ್ ಮತ್ತು ಭವ್ಯ ಅವರಿಬ್ಬರು ಹೆಂಗೆ ಕ್ಲೋಸ್ ಆಗಿದ್ದಾರೆ. ಸೊ ಈಗ ನೋಡ್ತಾ ಇದ್ದಿದ್ದೀನ. ಸೊ ಗೌತಮಿ ಅವ್ರು ವಿನ್ ಆಗಬೇಕಂತ. ನೆಕ್ಸ್ಟ್ ಸೀಸನಿಂದ ಸುದೀಪ್ ಅವರು ಹೋಸ್ಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಎಷ್ಟು ಬೇಜಾರಾಗುತ್ತೆ ಅವರು? ಅಯ್ಯೋ ತುಂಬ ಬೇಜಾರಾಗುತ್ತೆ. ಯಾಕೆಂದ್ರೆ ಸೀಸನ್ 11 ನೋಡ್ತಾ ಇದ್ದೀವಿ ಎಷ್ಟು ಕಿತ್ತಾಡ್ತಾರೆ. ಅವರು ಫಸ್ಟ್ ಆಫ್ ಆಲ್ ಗೇಮ್ ಅರ್ಥ ಮಾಡ್ಕೊಳ್ಳದೆ ಆಟ ಆಡ್ತಿದ್ದಾರೆ. ಸೊ ಹಾಗಾಗಿ ಸುದೀಪ್ ಅವರು ನೆಕ್ಸ್ಟ್ ಅಲ್ಲ ಅಂತಂದ್ರೆ ನೆಕ್ಸ್ಟ್ ಸೀಸನ್ ತುಂಬ ಬೇಜಾರಾಗುತ್ತೆ. ಇವ್ರು ಮಾಡೋದಕ್ಕೆ ನಾವು ನೆಕ್ಸ್ಟ್ ಕಾಯ್ತಾ ಇರ್ತೀವಿ, ಯಾರು ಬರ್ತಾರೆ, ಹಿಂಗೆ ಆಡ್ತಾರೆ ಅನ್ನೋದು ನಾವು ವೇಟ್ ಮಾಡ್ತಾ ಇರ್ತೀವಿ. ಸೊ ಅದು ಮಿಸ್ ಮಾಡ್ಕೊತೀವಿ ಅನ್ಕೋತೀವಿ. ನಮಗೆ ತ್ರಿವಿಕ್ರಮ್ ಗೆಲ್ಲಬೇಕು. ಯಾಕೆ? ಅವರು ಚೆನ್ನಾಗಿ ಗೇಮ್ ಆಡಿದ್ದಾರೆ, ಚೆನ್ನಾಗಿ ಆಡ್ತಾರೆ. ಬೇರೆ ಕಂಟೆಸ್ಟೆಂಟ್ಗಳು ಹೋಲಿಸ್ಕೊಂಡ್ರೆ ಅವ್ರು ಯಾಕೆ ಅವರೇ ಜಾಸ್ತಿ ಇಷ್ಟ ಆಗ್ತಾರೆ? ನಮಗೆ ಅವ್ರು ಇಷ್ಟ, ಅದಕ್ಕೆ ಹೇಳಿದ್ವಿ. ಬೇರೆಯವರೆಲ್ಲ ಚೆನ್ನಾಗಿ ಆಡ್ತಾಯಿಲ್ಲ ಅಂತ? ಚೆನ್ನಾಗಿ ಆಡ್ತಾ ಇದ್ದಾರೆ, ಬಟ್ ತ್ರಿವಿಕ್ರಮ್ ಇಷ್ಟ. ಅವರೇ ಇಷ್ಟ ಆಗ್ತಾರೆ, ಅವರೇ ಗೆಲ್ಲಬೇಕು ಅಂತ ಆಸೆ. ಈ ನೆಕ್ಸ್ಟ್ ಸೀಸನಿಂದ ಸುದೀಪ್ ಅವರು ಬಿಗ್ ಬಾಸ್ ಹೋಸ್ಟ್ ಮಾಡಲ್ಲ ಅಂತ. ಹಾಂ, ಮಾಡ್ತಾರೆ. ನಿಮಗೆ ಎಷ್ಟು ಬೇಜಾರಾಗುತ್ತೆ ಅದರಿಂದ? ತುಂಬ ಚೆನ್ನಾಗಿ ನಡೆಸ್ಕೊಡೋರು ಸುದೀಪ್ ಸರ್ ಬಿಟ್ಟರೆ ನೆಕ್ಸ್ಟ್ ಯಾರು ಆ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಸುದೀಪ್ ಸರೇ ಮಾಡಬೇಕಿತ್ತು, ಏನಕ್ಕೆ ಬಿಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ನೋಡೋಣ ನೆಕ್ಸ್ಟ್ ಯಾರು ಬರ್ತಾರೆ ಅಂತ. ಏನು ಹೇಳ್ತೀರಾ ಅವರಿಗೆ? ಅಂದರೆ ಅವರೇ ನಾವು ಅವ್ರನ್ನೇ ನಡೆಸ್ಕೊಡ್ಬೇಕು ಅಂತ ಹೇಳ್ತೀವಿ. ಅವರೇ ಚೆನ್ನಾಗಿ ಮಾಡೋದು. ನೋಡೋಕ್ಕೆ ನಿಮ್ಗೆ ಚೆನ್ನಾಗಿರುತ್ತೆ. ಹಾಂ, ವೀಕೆಂಡಲ್ಲಿ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ನ್ಯಾಯ ಅನ್ಯಾಯ ಎಲ್ಲ ನೋಡ್ತಾರೆ, ಯಾರ ಪರನೂ ನಿಲ್ಲೋದಿಲ್ಲ, ಚೆನ್ನಾಗಿ ಮಾತಾಡ್ತಾರೆ. ಹಾಂ, ಅವರೇ ಮಾಡಬೇಕು ಅಂತ ಇಷ್ಟ. ಯಾರು ಇಷ್ಟ ಆಗ್ತಿದ್ದಾರೆ ನಿಮಗೆ? ಮೋಕ್ಷಿತಾ ಪೈ ಅಂದರೆ ಇಷ್ಟ. ಅವ್ರು ಗೆಲ್ಬೇಕಂತ ಆಸೆ. ಯಾಕೆಂದರೆ ಚೆನ್ನಾಗಿ ಆಡ್ತಿದ್ದಾರೆ, ಒಬ್ರಿಗೆ ನೋಯಿಸ್ದಂಗೆ ಆಡ್ತಿದ್ದಾರೆ, ಹಂಗಾಗಿ ಮೋಕ್ಷಿತಾ ಪೈ. ಆಚೆ ತುಂಬ ನೆಗೆಟಿವ್ ಓಡ್ತದೆ ಅವ್ರದ್ದು, ಏನು ಮಕ್ಕಳು ಎಲ್ಲ ಅದೆಲ್ಲ ಸುಮ್ಮನೆ ಹೇಳ್ತಾರೆ, ನಾನಂತೂ ನಂಬಲ್ಲ. ಸ್ವಲ್ಪ ಬೇಜಾರಾಗ್ಬೋದು ಔಟ್ಸೈಡ್ ಬಂದಮೇಲೆ. ಅದು ಬಿಟ್ಟರೆ ಇಲ್ಲ ಆ ಥರ ಏನಿಲ್ಲ. ಅವ್ರಿಗೆ ಗೊತ್ತಾದರೆ ತಾನೇ ಆಗೋದು. ಅವ್ರಿಗೆ ಗೊತ್ತಿಲ್ಲದಂಗೆ ಹೆಂಗೆ ಜನರ ಅಭಿಪ್ರಾಯ ಚೇಂಜ್ ಆಗ್ಬೋದಲ್ಲ ನೋಡೋರಿಗೆ?
ಜನರು 1000 ಜನ ಅನ್ಕೊಂತಾರೆ. ಅದೇ ಅವ್ರ ಆಪೋಸಿಟ್ ಇರೋರು ಅವ್ರು ಬೇಕಾದ್ರೆ ಏನಾದರೂ ಅನ್ಕೊಂತಾರೆ. ಅದೆಲ್ಲ ತಲೆ ಕೆಡ್ಸ್ಕೊಬಾರ್ದು ಅಷ್ಟೇ. ಅವ್ರು ಗೆಲ್ಬೇಕಂತ ಅನ್ಸುತ್ತೆ. ಬೇರೆಯವ್ರು ಯಾಕೆ ಗೆಲ್ಬಾರ್ದು ಅಂದ್ರೆ ಆಟ ಚೆನ್ನಾಗಿ ಆಡ್ತಿಲ್ಲ ಅಂತ. ಚೆನ್ನಾಗಿ ಆಡ್ತಿದ್ದಾರೆ. ಹನುಮಂತು ಅವ್ನು ಸೂಪರಾಗಿ ಆಡ್ತಿದ್ದಾರೆ. ನನಗೆ ಅನಿಸಿದ ಪ್ರಕಾರ ಮೋಕ್ಷಿತಪ್ಪ, ಯಾಕೆಂದರೆ ಸ್ಟಾರ್ಟಿಂಗಿಂದನೂ ನೋಡ್ಕೊಂಡು ಬಂದಿದ್ದೀವಿ. ಹಾಗಾದರೆ ಮೋಕ್ಷಿತಪ್ಪ ಗೆಲ್ಬೇಕಂತ. ಈ ಸೀಸನ್ ಬಿಟ್ಟು ನೆಕ್ಸ್ಟ್ ಸೀಸನ್ಗೆ ಸುದೀಪ್ ಅವರು ಇರಲ್ಲ ಅಂತ ಹೇಳ್ತಾರೆ. ಸೊ ನಿಮಗೆ ಎಷ್ಟು ಬೇಜಾರಾಗುತ್ತೆ? ಅಯ್ಯೋ, ನನಗಂತೂ ಅವ್ರಂದರೆ ತುಂಬ ಇಷ್ಟ. ಅವರೇ ಇರಬೇಕು. ನೋಡಿದ್ರೆ ಅವ್ರು ಇರಲ್ಲ ಅಂತ ಹೇಳ್ತಿದ್ದಾರೆ. ಆ ಜಾಗ ಇನ್ನು ಯಾರು ತುಂಬಕ್ಕಾಗಲ್ಲ ಅನಿಸುತ್ತೆ ಮೋಸ್ಟ್ಲಿ. ಸುದೀಪೇ ಅವರಿಲ್ಲ ಅಂದರೆ ನೋಡೋದೇ ಇಲ್ಲ ನಾವು ಅಷ್ಟೇ. ಏನು ಹೇಳ್ತೀರಾ ಅವರಿಗೆ? ಈ ಸೀಸನ್ ನಿಲ್ಲಿಸ್ತೀನಿ ಅಂತ ಅವರೇ ಹೇಳ್ತಿರೋದು, ಕಲರ್ಸ್ ಅವರಲ್ಲ. ಬೇರೆ ಬಂದರೆ ನಾವು ನೋಡೋದೇ ಇಲ್ಲ. ಸುದೀಪ್ ಇದ್ರೆ ನೋಡ್ತೀವಿ ಅಷ್ಟೇ. ಥ್ಯಾಂಕ್ ಯು. ಇವರು ಇನ್ನೊಬ್ರು ಇದ್ದಾರಲ್ಲ, ರಸ್ತೆನೋ ಲೇಡೀಸು ಇಲ್ಲ ಹುಡುಗಿ ಗೌತಮಿ ಗೆಲ್ಬೋದು. ಯಾಕೆ? ಚೆನ್ನಾಗಿ ಆಡ್ತಾರೆ ಆಟ ಅವರು. ಬೇರೆಯವರೆಲ್ಲ ಅವ್ರ ಮೇಲೆ ಸ್ವಲ್ಪ ಅವರೇ ಗೆಲ್ಬೇಕಂತ ಯಾಕೆ ಅನ್ಸುತ್ತೆ? ಏನು ಫೇವರ್ ಅವ್ರದ್ದು ಗೆಲ್ಬೇಕಂತ. ಅಂದರೆ ಯಾವ ಥರ ಇಷ್ಟ ನಿಮಗೆ? ಚೆನ್ನಾಗಿ ಆಡ್ತಾರೆ ಗೇಮ್ ಅವರು. ಬೇರೆಯವರೆಲ್ಲ ಯಾಕೆ ಇಷ್ಟ ಆಗಲ್ಲ? ಸುಮ್ಮನೆ ಮನೆಯೆಲ್ಲ ನೋಡ್ತಾರೆ ಗೌತಮ್ ಅಂತ, ಅದಕ್ಕೆ ನಾವು ನೋಡ್ತಾ ಇದ್ದೀವಿ. ಅವ್ರಿಗೆಲ್ಲ ಇಷ್ಟ, ಅದಕ್ಕೆ ಅವ್ರಿಗೆ ಗೆಲ್ಬೇಕು ಅನ್ನೋದಾ? ಹನುಮಂತ ಒಂದು ಚೆನ್ನಾಗಿ ಗೆಲ್ಬೇಕು ಅಂತ ಹೇಳ್ತಾರೆ, ತ್ರಿವಿಕ್ರಮ್ ಗೆಲ್ಬೇಕು ಅಂತಾರೆ. ಹನುಮಂತ ಗೆದ್ದಿದ್ದಾನಲ್ಲ ಆಲ್ರೆಡಿ, ಅವನು ಟಿ ವಿ ಶೋ ಅಲ್ಲಿ ಗೆದ್ದಿದ್ದಾನಲ್ಲ. ಬೇರೆಯವ್ರು ಗೆಲ್ಬೇಕಲ್ಲ. ಬೇರೆಯವ್ರು ಗೆಲ್ಬೇಕಂತ. ಗೌತಮ್ ಅವ್ರಿಗೆ ಗೆದ್ರೆ ನಿಮ್ಗೆ ಖುಷಿ ಆಗುತ್ತೆ? ಹಾಂ, ಖುಷಿ. ಅವನು ಒಳ್ಳೆ ಫಿಟ್ ಇದ್ದಾನೆ. ಬಿಸ್ನೆಸ್ ಇದು ಗೇಮ್ಸ್ ಎಲ್ಲ ಚೆನ್ನಾಗಿ ಆಡ್ತಾರೆ. ಇದು ಏನು ಮೋಸ ಮಾಡ್ದಿರ ತನ್ನ ಜೊತೆಯಲ್ಲಿದ್ದಂಥವ್ರಿಗೆ ಸರಿಯಾಗಿ ಈ ಥರ ಮಾಡಬೇಕು ಹಾಗೆ ಇದೆಲ್ಲ ಹೇಳಿಕೊಡ್ತಾರೆ, ಗೈಡ್ಲೈನ್ಸ್ ಕೊಡ್ತಾರೆ. ಎಲ್ಲರ ಜೊತೆನೂ ಮಿಕ್ಸ್ ಆಗ್ತಾರೆ. ಎಲ್ಲ ಥರ ಫಿಟ್ ಇದ್ದಾರೆ. ಈ ಸೀಸನ್ಗೆ ತ್ರಿವಿಕ್ರಮ್, ನೆಕ್ಸ್ಟ್ ಭವ್ಯ, ಅವರಿಬ್ಬರು ಗೆಲ್ಲಬೇಕು ಅಂತಲ್ಲ, ಅವರಿಬ್ಬರು ಚೆನ್ನಾಗಿದ್ದಾರೆ. ಇನ್ನು ಗೌತಮಿ ಅವರೆಲ್ಲ ಬರೀ ಗೇಮ್, ಮಂಜಾ ಗೌತಮಿ ಅವರೆಲ್ಲ ಗ್ರೂಪಿಸಮ್ ಮಾಡಿಕೊಂಡು ಮಾಡ್ತಾಯಿದ್ದಾರೆ ಅಷ್ಟೇ. ಹೇಳಿದ್ರೆ ಹೇಳಿ, ನನಗೊಂದು ಹೇಳಬೇಕು ಅಂತ ಇಷ್ಟ ಇತ್ತು. ತ್ರಿವಿಕ್ರಮ್ ಅವರು ತುಂಬ ಇಷ್ಟ ಆಗ್ತಾರೆ ನಿಮಗೆ? ತುಂಬ ಇಷ್ಟ ಆಗ್ತಾರೆ. ಅವ್ರದ್ದು ಗೇಮ್ ಚೆನ್ನಾಗಿದೆ. ಎಲ್ಲರ ಜೊತೆ ಮಿಂಗಲ್ ಆಗ್ತಾರೆ. ಪ್ರತಿಯೊಬ್ಬರನ್ನೂ ಒಂಥರ ಒಂದೇ ಥರ ನೋಡ್ತಾರೆ. ಅದಕ್ಕೆ ನಾವು ಇಷ್ಟಪಡಬೇಕಷ್ಟೆ, ಬೇರೆ ಇನ್ನೇನಿಲ್ಲ. ಈ ಸೀಸನ್ ಗೆಲ್ಬೇಕಂತ ಅವ್ರದ್ದು ಇಷ್ಟ ಇದೆ. ಬೇರೆಯವರೆಲ್ಲ ಇವನು ಇವಾಗ ಪರವಾಗಿಲ್ಲ, ಯಾರು ರಜತ್ತು ಪರವಾಗಿಲ್ಲ. ಆದರೆ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ವಾ, ಅದರಿಂದ ಬರೀ 50 ಡೇಸ್ಗೆ ಅವ್ರನ್ನ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅಪ್ಪಗೆ ಇವ್ರು 100 ಡೇಸ್ ಮಾಡಿರೋರು ಇದ್ದಾರೆ. ಆ ಥರ ಅಲ್ಲ, ತಪ್ಪಿಲ್ಲ. ಅವ್ರು ಇರೋ ಟೈಮು ಅವ್ರ ಅವ್ರು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅವ್ರು ಮಾಡ್ತಾಯಿದ್ದಾರೆ. ರಜತ್ ಅವ್ರು ಗೆದ್ದರೆ ಖುಷಿ ಅಂತಲ್ಲ, ಆಡಿದ್ದಾರೆ ಆಡಿಲ್ಲ ಅಂತಲ್ಲ, ಅವ್ರ ಟೈಮಲ್ಲಿ ಅವರು ಕರೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೆ ನಾವು ಮೆಚ್ಚಬೇಕು. ಆದರೆ 100 ಡೇಸ್ ಮಾಡಿರೋರಿಗೆ ಮೋಸ ಆಗುತ್ತಲ್ಲ, ಅದಕ್ಕೆ ಇದು ಮಾಡಬೇಕಷ್ಟೆ. ಇಬ್ಬರಲ್ಲಿ ಯಾರಾದರೂ ಪರ ಅಂದರೆ ತ್ರಿವಿಕ್ರಮೇ. ಯಾಕೆಂದರೆ ಅವನು ತುಂಬ ಟಫ್ ಗೇಮ್ಗಳಿಗೆಲ್ಲ ಅಟೆಂಡ್ ಮಾಡಿದ್ದಾರೆ. ಚೆನ್ನಾಗಿದೆ. ಭವ್ಯನು ನೆನ್ನೆ ಎಂಥ ಗೇಮ್ ಆಡಿದ ಪಾಪ, 10 ಚೀಲ ಇಟ್ಕೊಂಡು ಒಬ್ಬಳೆ ಎಲ್ಲರೂ ಅವಳಿಗೆ ಹಾಕಿದ್ರು. ಅದು ತುಂಬ ಮೋಸ. ಅದು ಗೌತಮಿ ನಂಗೆ ಯಾಕೆ ಇಷ್ಟ ಆಗಲ್ಲ ಅಂದರೆ, ಅವಳು ಮಾಡ್ತಾಳೆ, ಆಟ ಆಡ್ತಾಳೆ, ಎಲ್ಲ ಮಾಡ್ತಾಳೆ. ಆದರೆ ಅವಳು ಗ್ರೂಪಿಸಮ್ ಮಾಡಿಕೊಂಡು ಪಾಲಿಟಿಕ್ಸ್ ಮಾಡಿಕೊಂಡು ಆ ಥರ ಮಾತಾಡ್ತಾಳಲ್ಲ, ಅದು ನಮ್ಗೆ ಇಷ್ಟ ಇಲ್ಲ ಅಷ್ಟೇ, ಬೇರೆ ಇನ್ನೇನಿಲ್ಲ. ಚೆನ್ನಾಗಿ ಆಡ್ತಾಳೆ. ಅವಳು ತುಂಬ ಸಪೋರ್ಟಿವ್ ಆಗಿ ಆ ಥರ ಮುಂಚೆನೇ ಎಲ್ಲ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ದಾಳಲ್ಲ, ಅದಕ್ಕೆ ಅದೊಂಥರ ನಮಗೆ ಇಷ್ಟ ಆಗಲ್ಲ. ಚೆನ್ನಾಗಿ ಆಡ್ತಾಯಿದ್ರೆ ಎಲ್ಲರೂ ಆಡಲಿ, ತಮ್ಮ ಒಂದು ಎಬಿಲಿಟಿ ಹಾಕ್ಕೊಂಡು ಅವರು ಮಾಡಿದ್ರೆ ಖುಷಿನೇ. ಯಾರು ಬಂದರೂ ಒಂದೇ ಅಲ್ವಾ ನಮಗೆ, ಅವರೆಲ್ಲರೂ ಒಂದೇ ನಮಗೆ. ಎಲ್ಲರೂ ಯಾರಾದರೂ ಗೆಲ್ಲಿ ಪರವಾಗಿಲ್ಲ. ಆದರೆ ಈ ಗ್ರೂಪಿಸಮ್ ಮಾಡಿಕೊಂಡು ಈ ಥರ ಮಾಡ್ತಾ ಇದ್ದಾರಲ್ಲ, ಮಂಜಾ ಅಂತ ಖಂಡಿತ ಗೆಲ್ಲಬಾರ್ದು. ಲಾಸ್ಟ್ ಸೀಸನ್ ಅಂತೂ ತುಂಬಾ ಇದಾಗಿತ್ತು ಬಿಡಿ, ಚೆನ್ನಾಗಿರಲಿಲ್ಲ. ಈ ಸೀಸನ್ ಆ ಥರ ಮಾಡೋರು ಯಾರೂ ಇಲ್ಲ. ಚೆನ್ನಾಗಿತ್ತು, ಇಷ್ಟ ಆಗಿದೆ. ಅಯ್ಯೋ ಬರಲೇಬೇಕು, ಅವರೊಬ್ಬರೇ ಫಿಟ್ಟು, ಅವರೇ ಇದಕ್ಕೆ. ನಮ್ಮ ಕರ್ನಾಟಕಕ್ಕೆ ಬಿಗ್ ಬಾಸ್ ಅಂದರೆ ಸುದೀಪ್ ಸಾರೇ, ಬೇರೆ ಯಾರು ಅದಕ್ಕೆ ಫಿಟ್ ಆಗಲ್ಲ. ಅವರೇ ಬರಬೇಕು. ನಾವು ಬಿಗ್ ಬಾಸೇ ನೋಡಲ್ಲ, ಅವತ್ತೇ ಲಾಸ್ಟ್ ನಮ್ದು ಬಿಗ್ ಬಾಸ್.
ಇಲ್ಲ ಇಲ್ಲ ನಮ್ಗೆ ನೋಡೋಕ್ಕೆ ಇಷ್ಟ ಅಂದರೆ ಅವ್ರ ಥರ ನೋಡಿ ಪ್ರತಿಯೊಬ್ಬನು ಇಂಡಿವಿಜುವಲ್ ಆಗಿ ನೋಡಿ ಪಾಯಿಂಟ್ ಔಟ್ ಮಾಡಿ ನೀವು ಮಾಡಿರೋ ತಪ್ಪಿದು ನೀನು ಹಿಂಗೆ ಮಾಡಬೇಕಾದ್ರೆ ಅವ್ರನ್ನ ಹರ್ಟ್ ಆಗೋಗೆ ಆ ಥರ ಎಲ್ಲ ಮಾತಾಡೋದು ತುಂಬ ನೀನು ಮಾಡಿದ್ದು ಈ ಥರದ್ದು ಈ ಸಮಯದಲ್ಲಿ ಹಿಂಗೆ ತಪ್ಪಿದೆ ಅನ್ನೋದನ್ನು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಅವರು. ಅದನ್ನು ನಾವು ಇಷ್ಟಪಡಬೇಕಲ್ವ. ಯಾರಿಗೂ ನೋಡಿ ನೀನು ಹಾಗೆ ಹೀಗೆ ಸಿಂಗ್ಯುಲರ್ ಮಾತಾಡೋದು ಯಾರಿಗೂ ಯಾವುದೇ ಥರ ಮಾತಾಡಿಲ್ಲ ಅವರು. ಅದಕ್ಕೆ ನಮಗೆ ಅವರ ಕಾನ್ವರ್ಸೇಷನ್ನು ಅವ್ರು ಕೊಡೋ ಒಪಿನಿಯನ್ನು ಹೇಳೋ ಉಪಯೋಗಿಸೋ ಭಾಷೆ ಅದೆಲ್ಲ ತುಂಬ ಇಷ್ಟ. ಮತ್ತು ಅವ್ರು ಬರೋ ಒಂದು ಸ್ಟೈಲು ಆ ಸ್ಟೈಲ್ಗೆ ಇಡೀ ಕರ್ನಾಟಕನೇ ಅವ್ರಿಗೆ ಇದಾಗಿದೆ. ಹಂಗೆ ತ್ರಿವಿಕ್ರಮ್ ಗೆಲ್ಲಬೇಕು. ತ್ರಿವಿಕ್ರಮ್ ರಜತ್ ಇಬ್ಬರಲ್ಲಿ ಯಾರಾದ್ರೂ ಯಾಕೆ ಅವ್ರು ಗೆಲ್ಬೇಕಂತ? ಅವ್ರು ಚೆನ್ನಾಗಿ ಆಡ್ತಾರೆ. ಬೇರೆಯವರೆಲ್ಲ ಕಂಪೇರ್ ಮಾಡಿದ್ರೆ ಬೇರೆಯವರೆಲ್ಲ ಕಂಪೇರ್ ವಿಷಯದಲ್ಲಾಗಿರ್ಬೋದು ಮನೆಯಲ್ಲಿ ಚೆನ್ನಾಗಿ ಆಡ್ತಾರೆ ಅವರು. ಯಾವ್ದ್ರಲ್ಲಿ ಇವರು ಇಬ್ರು ಬೆಸ್ಟ್ ಅಂತ ಅನ್ಸ್ತಾರೆ? ಬೆಸ್ಟು ಅದೇ ಇದ್ದಿದ್ದಂಗೆ ಹೇಳ್ತಾರೆ, ಅದರಲ್ಲಿ ಬೆಸ್ಟ್ ಅನಿಸುತ್ತೆ. ಇವರಿಬ್ಬರಲ್ಲಿ ಯಾರು ಗೆಲ್ಬೇಕು? ರಜತ್ ತ್ರಿವಿಕ್ರಮ್. ಏನಕ್ಕೆ? ತ್ರಿವಿಕ್ರಮ್ ಫಸ್ಟಿಂದನೂ ಚೆನ್ನಾಗಿ ಆಡ್ಕೊ ಬರ್ತಾ ಇದ್ದಾರೆ. ಅವ್ರ ಟಾಸ್ಕಲ್ಲೆಲ್ಲ 100% ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ರಜತ್ ಅಂದರೆ ಈಗ ರಜತ್ ವೈಲ್ಡ್ ಕಾರ್ಡಲ್ಲಿ ಬಂದ್ರೂ ಮಸ್ತಾಗಿ ಆಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವ್ರು ಗೆಲ್ಬಾರ್ದು ಅಂತ ಅನ್ಸುತ್ತೆ ನಿಮ್ಗೆ. ಯಾಕೆ ಅವರು ಬೆಸ್ಟ್ ಅಂತ ಅನ್ಸುತ್ತೆ? ಯಾಕಂದರೆ ಅವರು ಫಸ್ಟ್ ಡೇಯಿಂದನೂ ಇದ್ದಾರೆ, ಇವರು ವೈಲ್ಡ್ ಕಾರ್ಡಲ್ಲಿ ಬಂದಿದ್ದಾರಲ್ಲ ಅದಕ್ಕೋಸ್ಕರ. ನಿಮ್ಗೆ ಯಾರು ಗೆಲ್ಬೇಕು? ಮಂಜು ಅವರು ಸ್ಟ್ರೈಟಾಗಿ ಮಾತಾಡ್ತಾರೆ, ಟಾಸ್ಕ್ ವಿಷಯದಲ್ಲೂ ಚೆನ್ನಾಗಿ ಆಡ್ತಾರೆ. ಅಂದರೆ ಅವ್ರಿಗೆ ಹೆಂಗಿರಬೇಕು ಅಂತ ಅನಿಸ್ತಿದೆ ಹಂಗಿದ್ದಾರೆ. ಗೌತಮಿಯಿಂದ ದೂರ ಇದ್ದರೆ ಗೆಲ್ಬೋದು ಅಂತ ಅನಿಸುತ್ತೆ. ಯಾಕೆ ಅವ್ರ ಜೊತೆ ಅವರು ಅಟ್ಯಾಚ್ ಆಗಿರ್ಬೋದು ಅನ್ಸುತ್ತೆ ನಿಮ್ಗೆ? ಗೌತಮಿ ಅವರು ಅಂದರೆ ಮೊದಲಿಂದನೂ ಅಷ್ಟು ಕೇರ್ ಸಿಕ್ಕಿರಲಿಲ್ಲ ಅವ್ರಿಗೆ. ಅವರು ಫುಲ್ಲು ಒಂಥರ ವಿಲಾನ್ ಥರ ಬೋಲ್ಡಾಗಿದ್ದವರು. ಇವ್ರಿಗೆ ಅವರಿಂದ ಪ್ರೀತಿ ಸಿಕ್ಕಾದ್ಮೇಲೆ ಸ್ವಲ್ಪ ಅದರಿಂದ ವೀಕ್ ಆಗಿದ್ದಾರೆ ಅಂತ ಅನಿಸುತ್ತೆ. ಇವಾಗ ಅವರಿಂದ ಇವ್ರಿಗೆ ಎಷ್ಟು ಪ್ರಾಬ್ಲಮ್ ಆಗ್ತಿರೋ ಅಂದರೆ ತೊಂದರೆ ಆಗ್ತಿರ್ಬೋದು ಗೇಮಲ್ಲಿ ಅಂತ ಅನ್ಸುತ್ತೆ. ಗೇಮಲ್ಲಿ ಟಾಸ್ಕ್ ವಿಷಯದಲ್ಲೆಲ್ಲ ಅಂದರೆ ಫೇವರಿಸಮ್ ಮಾಡ್ತಿದ್ದಾರೆ ಅನ್ನೋ ಥರ ಕಾಣಿಸ್ಕೊತಾರೆ. ಅವ್ರ ಪರವಾಗೇ ನಿಲ್ತಾರೆ. ಅಂದರೆ ಅದೆಲ್ರಿಗೂ ಒಂಥರ ಕಾಣಿಸ್ತಾ ಇರೋದ್ರಿಂದ ಅವ್ರನ್ನ ಸ್ವಲ್ಪ ಬ್ಲೇಮ್ ಮಾಡ್ತಿದ್ದಾರೆ. ಗೆಲ್ಲೋದಕ್ಕೆ ತೊಂದರೆ ಆಗ್ತಿದೆ. ಅಂದರೆ ಮಂಜು ಅವ್ರು ಇಷ್ಟ ಆಗ್ತಾರೆ ಎಲ್ಲದರಿಂದನೂ, ಅದಕ್ಕೋಸ್ಕರ ಅವ್ರು ಗೆಲ್ಲಬೇಕು ಅಂತ ಇಷ್ಟ.